ಬಹಳ ಮುಖ್ಯವಾಗಿ ಏನೊಂದು ರೈತರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಿರುವಂಥದ್ದು ತಕ್ಷಣ ಹಿಂದೆ ಪಡಿಬೇಕು ಅನ್ನುವಂಥದ್ದು ನಮ್ದು ಬಹಳ ಸ್ಪಷ್ಟವಾಗಿರುವಂಥ ಒಂದು ಒತ್ತಾಯ. ಪೊಲೀಸ್ ಸ್ಟೇಷನ್ನೇ ಬೆಂಕಿ ಹಾಕಿದವ್ರನ್ನ, ಹಲ್ಲೆ ಮಾಡಿದವ್ರನ್ನ, ಪೊಲೀಸರನ್ನ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನಲ್ಲೇ ಸುಟ್ಟಾಕಿ ಜೀವ ಬೆದರಿಕೆ, ಜೀವನೇ ತಗೊಳ್ಳುವಂಥ ಮಟ್ಟದಲ್ಲಿ ಜನ ವಿರೋಧವಾಗಿ, ಪೊಲೀಸರ ವಿರುದ್ಧವಾಗಿ, ಸಮಾಜದ ವಿರುದ್ಧವಾಗಿ ಹಲ್ಲೆ ಮಾಡಿ ಕಾನೂನನ್ನ ಕೈಗೊಂಡಂಥ ವ್ಯಕ್ತಿಗಳ ವಿರುದ್ಧ ಕೇಸನ್ನು ಹಿಂದೆ ಪಡೆಯುವಂಥದ್ದು, ಇಡೀ ಸರ್ಕಾರನೇ ಮುಂದೆ ನಿಂತು ಹಿಂದೆ ಪಡೆಯುವಂಥ ಕೆಲಸಗಳು ಮಾಡ್ತಾರೆ. ಆದರೆ ಇಲ್ಲಿ ಇವತ್ತು ರೈತ ತನ್ನ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ತನ್ನ ಪ್ರತಿಭಟನೆಯನ್ನು ತನ್ನ ಸ್ಥಳದಲ್ಲಿ ಮಾಡ್ತಿರ್ಬೇಕಾದ್ರೆ ಅಂಥ ವ್ಯಕ್ತಿಗಳ ಮೇಲೆ ಇವತ್ತು ಕೇಸನ್ನು ದಾಖಲು ಮಾಡಿರುವಂಥದ್ದು ಸಂಪೂರ್ಣವಾಗಿ ಖಂಡನೀಯ. ಹಾಗಾಗಿ ಇದನ್ನು ಹಿಂದೆ ಪಡಿಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಭಾರತೀಯ ಜನತಾ ಪಾರ್ಟಿಯ ಒಂದು ಒತ್ತಾಯ. ಹಾಗಾಗಿ ನಾಳೆ ಎಲ್ಲರೂ ಸೇರಿ ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆಯನ್ನು ದಿನವಿಡೀ ಮಾಡುವಂಥದ್ದಾಗ್ತಿದೆ. ಹಾಗೆ ಒಂದು ರೈತರನ್ನ ಸರಿಯಾಗಿ ಸಮಾಲೋಚನೆಗಳನ್ನು ಮಾಡಿ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡೋದ್ರಲ್ಲೂ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇವತ್ತು ಕ್ಯಾಬಿನೆಟ್ ಮುಟ್ಟಿದೆ, ಎಲ್ಲೊಂದು ಕಡೆ ರಾಜ್ಯದಲ್ಲಿ ಮಳೆ ಇದೆ, ಎಲ್ಲವೂ ತಡವಾಗಿದೆ. ಏನು ಅಂದರೆ ಅವರ ಒಳ ಜಗಳ ಅವರ ವ್ಯತ್ಯಾಸಗಳು ಎತ್ಕಾಣುವಂಥದ್ದಿದೆ. ಕೆಲವೊಂದು ಕಡೆ ಸರ್ಕಾರದ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದಲ್ಲೂ ವಿಳಂಬ, ಅಥವಾ ಬರದ ಛಾಯದಲ್ಲಿ ಇವತ್ತು ರೈತರು ಎದುರಿಸ್ತಿರುವಂಥ ಸಮಸ್ಯೆಯನ್ನು ಬಗೆಹರಿಸಲು ವಿಫಲವಾಗಿದೆ, ವಿಳಂಬ ಆಗ್ತಿದೆ. ಪರಿಹಾರ ಕೊಡೋದಲ್ಲೂ ವಿಳಂಬ ಆಗುವಂಥದ್ದಿದೆ. ಪ್ರಧಾನಮಂತ್ರಿಗಳಿಗೆ ಬರೆಯುವಂಥ ಪತ್ರ ಬರೀಲಿ, ಪರಿಹಾರವನ್ನು NDRF ತಗೊಳ್ಳಿ, ಆದರೆ ಅಲ್ಲಿವರೆಗೂ ಕಾಯುವಂಥದ್ದು ಏನಿಲ್ಲ. ಫಸ್ಟು ವಿತರಣೆಯನ್ನು ಮಾಡಿ ಪರಿಹಾರವನ್ನು ಕೊಡುವಂಥದ್ದನ್ನ ತಮ್ಮ ಸಚಿವರು ಎಲ್ಲ ಕಡೆ ಪ್ರವಾಸಗಳನ್ನು ಮಾಡಿ ರೈತರ ನೆರವಿಗೆ ಬರುವಂಥ ಕೆಲಸದಲ್ಲೂ ವಿಫಲವಾಗಿರುವಂಥದ್ದು, ಹಾಗೂ ಸಚಿವ ಸಂಪುಟ ವಿಸ್ತರಣೆ ಮಾಡೋದ್ರಲ್ಲೂ ಅದರಲ್ಲೂ ತಡ ಆಗ್ತಿರುವಂಥದ್ದಿದೆ. ಹಾಗಾಗಿ ಒಟ್ಟಾರೆ ನಿಷ್ಕ್ರಿಯವಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರವಾಗಿರುವಂಥದ್ದು ಕಾಣ್ತದೆ.